ಹಣ್ಣನ್ನು ನಾವು ಹಾಗೆ ತಿನ್ನೋದು ಅಥವಾ ಜ್ಯೂಸ್ ಮಾಡ್ಕೊಳ್ಳೋದು ಬಹಳ ಸಾಮಾನ್ಯ. ಆದರೆ ನಾವು ಸ್ವಲ್ಪ ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಕೊಡುವಂಥ ಪಾನಕವನ್ನು ಮನೆಯಲ್ಲಿ ಬಹಳ ಈಸಿಯಾಗಿ ಮಾಡ್ಕೊಳ್ಬಹುದು. ತುಂಬ ಬಿಸಿಲಿರುವಾಗ ನಾವು ತಂಪಾಗಿ ಏನಾದರೂ ಕುಡಿಬೇಕು ಅಂದಾಗ ಕೆಲವು ಹಣ್ಣುಗಳನ್ನು ಬಳಸ್ಕೊಂಡು ನಾವು ಪಾನಕವನ್ನು ಮಾಡ್ಕೊಳ್ಬಹುದು. ನಾನಿವತ್ತು ಬಹಳ ತಂಪಾಗುವಂತಹ ಕರ್ಬೂಜ ಹಣ್ಣಿನ ಪಾನಕ ಮತ್ತು ಮಿಲ್ಕ್ ಶೇಕ್ನ ಮಾಡ್ತಾಯಿದ್ದೀನಿ. ನಮಸ್ಕಾರ ಎಲ್ರಿಗೂ, ಜಾಯ್ಸ್ ಆಫ್ ಮಲೆನಾಡು ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿಲ್ಲಿ ಒಂದು ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಇದರ ಒಳಗಡೆ ಇರುವಂಥ ತಿರಳನ್ನು ನಾವು ತೆಗಿಬೇಕು. ಇದರ ತಿರಳನ್ನೆಲ್ಲ ತೆಗೆದ್ಮೇಲೆ ನಾವು ಈ ಬೀಜನ ಕೂಡ ವೇಸ್ಟ್ ಮಾಡಬೇಕು ಅಂತಿಲ್ಲ. ನಾವು ಬೇರೆ ಡ್ರೈ ನಟ್ಸನ್ನು ಯೂಸ್ ಮಾಡ್ತೀವಲ್ಲ, ಪಂಪ್ಕಿನ್ ಸೀಡ್ಸ್ ಆ ಥರ ಎಲ್ಲ, ಇದನ್ನು ಕೂಡ ಹಾಗೆ ಒಣಗಿಸಿಟ್ಟು ನಾವು ಯೂಸ್ ಮಾಡಬಹುದು. ಈ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡೋದು ಬಹಳ ಈಸಿ. ಬರೀ ಹಣ್ಣನ್ನೇ ಬ್ಲೆಂಡ್ ಮಾಡಿದ್ರೆ ಸಾಕಾಗ್ತದೆ. ತುಂಬ ಸಿಹಿ ಇರ್ತದೆ. ನಮಗೆ ಬೇಕು ಅಂತ ಹೇಳಿದರೆ ಸ್ವಲ್ಪ ಸಕ್ಕರೆ ಹಾಕೋಬೋದು. ಸಕ್ಕರೆ ಮತ್ತು ಹಣ್ಣನ್ನು ಬ್ಲೆಂಡ್ ಮಾಡಿದರೆ ಜ್ಯೂಸ್ ಆಗೋಯ್ತು. ಈಗ ನಾನು ಇದರ ಮೇಲ್ಗಡೆ ಸಿಪ್ಪೆನೆಲ್ಲ ತೆಕ್ಕೊಳ್ತೀನಿ. ಫಸ್ಟು ತೆಗೆದ ಮೇಲೆ ನಮಗೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಇದನ್ನು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ, ಅಷ್ಟು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನಾವು ಬ್ಲೆಂಡ್ ಮಾಡೋದ್ರಿಂದ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಇಷ್ಟು ಹಣ್ಣನ್ನು ಒಂದ್ಸಲ ಕಟ್ ಮಾಡ್ಕೊಳ್ತೀನಿ. ಈಗ ಇದಿಷ್ಟು ಆಗಿದೆ. ನಾನು ಮೊದಲು ಪಾನಕ ಮಾಡ್ತೀನಿ. ನಾವು ಪಾನಕ ಅಂದಾಗ ಇಲ್ಲಿ ಬೆಲ್ಲವನ್ನೇ ಯೂಸ್ ಮಾಡಬೇಕು. ನಾನು 2 ಕಪ್ ಪಾನಕಕ್ಕೆ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕಿ ಕರಗೋದಕ್ಕೆ ಬಿಡಬೇಕು. ನಾನು ನೀರು ಹಾಕಿ ಇಲ್ಲಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಜ್ಯೂಸರ್ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ಹಣ್ಣಿನ ಹೋಳು ಹಾಕಿ ಇದನ್ನು ಬ್ಲೆಂಡ್ ಮಾಡಿಟ್ಕೊಳ್ಳೋಣ. ಪಾನಕಕ್ಕೆ ತುಂಬ ಹಣ್ಣು ಬೇಕಾಗೋದಿಲ್ಲ. ನಾನು ಕಟ್ ಮಾಡಿರೋ ಹಣ್ಣಲ್ಲಿ ಕಾಲು ಭಾಗದಷ್ಟು ಹಾಕಿ ಬ್ಲೆಂಡ್ ಮಾಡಿಟ್ಟಿದ್ದೀನಿ. ಈಗ ಬೆಲ್ಲ ಕರಗಿದೆ. ಇದನ್ನು ನಾವು ಪಾನಕ ಮಾಡುವಂಥ ಪಾತ್ರೆಗೆ ಹಾಕ್ಕೊಳ್ಬೇಕು. ನಾವು ಬೇರೆ ಬೆಲ್ಲ ತಗೊಂಡಾಗ ಅದನ್ನು ಶೋಧಿಸ್ಕೊಳ್ಬೇಕು. ಇದರಲ್ಲಿ ಬಹಳ ಶುದ್ಧವಾಗಿದೆ, ಹಾಗಾಗಿ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನಿದಕ್ಕೆ 1 ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪನ್ನು ಜಾಸ್ತಿ ಹಾಕ್ಕೊಳ್ಬಾರ್ದು, 1 ಚಿಟಿಕೆ ಸಾಕಾಗ್ತದೆ. ಇನ್ನಿದಕ್ಕೆ 2 ಚಿಟಿಕೆಯಷ್ಟು ಕಾಳುಮೆಣಸಿನ ಪುಡಿಯನ್ನು ಹಾಕಬೇಕು. ಹಾಗೆಯೇ ಪರಿಮಳಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಇಲ್ಲಿ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಏಲಕ್ಕಿ ಪುಡಿಯನ್ನು ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಶುಂಠಿಯನ್ನು ಜಜ್ಜಿ ಅಥವಾ ತುರಿದು ಕೂಡ ಸೇರಿಸ್ಕೊಳ್ಬಹುದು. ಇನ್ನು ಸ್ವಲ್ಪ ನಿಂಬೆ ರಸ ಸೇರಿಸ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಂಬೆ ರಸ ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಇದಾದಮೇಲೆ ನಾವು ಬ್ಲೆಂಡ್ ಮಾಡಿಟ್ಟಿರೋ ಕರ್ಬೂಜ ಹಣ್ಣಿನ ಜ್ಯೂಸ್ ಇದೆಯಲ್ಲ, ಅದನ್ನು ಸೇರಿಸ್ಕೊಳ್ಬೇಕು. ಕೊನೆಯಲ್ಲಿ ನಾವು ಎಷ್ಟು ಪಾನಕ ಮಾಡ್ಕೊಳ್ತೀವಿ ಅಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಬಹಳ ರುಚಿಯಾದ ಕರ್ಬೂಜ ಹಣ್ಣಿನ ಪಾನಕ ಅಥವಾ ಶರಬತ್ತು ರೆಡಿ ಆಯಿತು. ನಮಗೆ ಇದನ್ನು ತುಂಬ ತಣ್ಣಗೆ ಕುಡಿಬೇಕು ಅಂದರೆ ಇದನ್ನೇ ಫ್ರಿಜ್ಜಲ್ಲಿಟ್ಟು ಅರ್ಧ ಗಂಟೆ ಬಿಟ್ಟು ಕುಡಿಬಹುದು. ಅಥವಾ ಇದಕ್ಕೆ ಐಸ್ ಕ್ಯೂಬ್ಸ್ಗಳನ್ನು ಹಾಕಿ ಕೂಡ ನಾವು ಸರ್ವ್ ಮಾಡ್ಬೋದು. ಇದು ನಾನು ಮೊದಲೇ ಹೇಳಿದಾಗೆ ದೇವಸ್ಥಾನಗಳಲ್ಲಿ ಕೊಡುವಂಥ ಪಾನಕದ ಹಾಗೇ ಇರ್ತದೆ. ಇನ್ನು ಉಳಿದಿರೋ ಹಣ್ಣನ್ನು ನಾವು ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ. ಈಗ ಹಣ್ಣನ್ನು ನಾನು ಈ ಜ್ಯೂಸರ್ ಜಾರಿಗೆ ಹಾಕ್ತಾ ಇದ್ದೀನಿ. ಇದು ಮಿಲ್ಕ್ ಶೇಕ್ ಆಗಿದ್ದರಿಂದ ನಾವು ಸ್ವಲ್ಪ ಹಾಲು ಮತ್ತು ಸಕ್ಕರೆಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಬೇಕು. ನಾನು 4 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಹಣ್ಣು ಮೊದಲೇ ಸ್ವೀಟ್ ಇರ್ತದೆ, ಆದರೂ ನಾವು ಹಾಲು ಹಾಕೋದ್ರಿಂದ ಸ್ವಲ್ಪ ಸಿಹಿ ಹಾಕೋ ಅವಶ್ಯಕತೆ ಇರ್ತದೆ. ಇಲ್ಲಿ ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ನಾನು 4 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಹಾಗೆಯೇ 1 ಲೋಟ ಆಗುವಷ್ಟು ಹಾಲನ್ನು ಹಾಕಿದ್ದೀನಿ. ಇದನ್ನು ಕೂಡ ನಾವು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ತಾರೆ. ನಾನಿಲ್ಲಿ ಏನೂ ಹಾಕಲಿಲ್ಲ, ಇಷ್ಟೇ ಸಾಕಾಗ್ತದೆ. ಈಗ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಇದು ಕೂಡ ಬಹಳ ಟೇಸ್ಟಿಯಾಗಿರುವಂಥ ಮಿಲ್ಕ್ ಶೇಕ್. ಮಾರ್ಕೆಟ್ನಲ್ಲಿ ಈಗ ತುಂಬ ಹಣ್ಣು ಸಿಗ್ತದೆ. ನೀವು ಹಣ್ಣು ತಂದರೆ ಒಂದ್ಸಲ ಮಿಲ್ಕ್ ಶೇಕ್ ಅಥವಾ ಪಾನಕಗಳನ್ನು ಮಾಡ್ಕೊಳ್ಳಿ. ಈಗ ಇದೆರಡು ಆಗಿದೆ. ನಾನಿಲ್ಲಿ ಸ್ವಲ್ಪ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದರ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಇದು ಗಾರ್ನಿಷ್ಗೂ ಹೌದು. ಹಾಗೆಯೇ ಇದನ್ನು ಕುಡಿಯುವಾಗ ಮಧ್ಯ ಮಧ್ಯ ಹಣ್ಣಿನ ಹೋಳುಗಳು ಸಿಕ್ಕಿದ್ರೆ ತುಂಬ ಚೆನ್ನಾಗಿರ್ತದೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹಣ್ಣನ್ನು ಹಾಕ್ತಾ ಇದ್ದೀನಿ. ಇವತ್ತು ನಾನು ಮಾಡಿರುವಂಥ ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕ್ ಮತ್ತು ಪಾನಕ ಇದೆರಡೂ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಹೊಸ ವಿಷಯದ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.